Hello dear students, welcome to Sing Style of Maths. ಸೊ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ ಚಾಪ್ಟರ್ ಇದೆಯಲ್ಲ ನಿಮ್ಮದು ಸೆಕೆಂಡ್ ಪಿ ಯು ಸಿ ಚಾಪ್ಟರ್, ಅದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಚಾಪ್ಟರ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಸೊ ನಾನು ಆಲ್ರೆಡಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಚಾಪ್ಟರ್ನ ಅದಕ್ಕಂತಲೇ ಫಸ್ಟ್ ಡೀಲ್ ಮಾಡಿ ಈಗ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ದೋಸ್ ಹೂ ಆರ್ ಹ್ಯಾವಿಂಗ್ ಮೋರ್ ಟೈಮ್, ಓಕೆ, ಆ್ಯಂಪಲ್ ಅಮೌಂಟ್ ಆಫ್ ಟೈಮ್ ಇದೆ ಅಂತ ಅಂದರೆ ಏನು ಮಾಡಿ, ಆ ಚಾಪ್ಟರ್ಸಲ್ಲಿರುವಂಥ ಲೆಕ್ಚರ್ಸ್ಗಳನ್ನು ವಾಚ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. But those who are not having the time, you can kindly watch this lecture. This is just summary of that limits and derivatives chapter. Okay, summary ಅಂತಂದರೆ ಜಸ್ಟ್ ಓವರ್ವ್ಯೂ ಅಷ್ಟೇ ನಾನು ಕೊಡ್ತಾ ಇರೋದು. ಡೀಪಾಗಿ ಬೇಕು ಅಂತಂದರೆ ದಯವಿಟ್ಟು ಆ ಲೆಕ್ಚರ್ಸ್ನ ವಾಚ್ ಮಾಡಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ಸಲ್ಲಿ 10 ಲೆಕ್ಚರ್ಸ್ ನಾನು ಡೀಲ್ ಮಾಡಿದ್ದೀನಿ. 10 ಲೆಕ್ಚರ್ಸಲ್ಲಿ ನೀವು ಲೆಕ್ಚರ್ ನಂಬರ್ 1, 2, 3, ಲೆಕ್ಚರ್ ನಂಬರ್ 7, 8, 10 ವಾಚ್ ಮಾಡೋದೇನು ಬೇಡ. ಅದರಲ್ಲಿ ಪ್ರಾಬ್ಲಮ್ಸ್ ಇದ್ದಾವೆ ರಿಮೈನಿಂಗ್ ಲೆಕ್ಚರ್ಸಲ್ಲಿ. 4th, 5th ಲೆಕ್ಚರಲ್ಲಿ ಫಸ್ಟ್ ಎಕ್ಸಸೈಸು, 9th, 10th ಲೆಕ್ಚರಲ್ಲಿ 2ನೇ ಎಕ್ಸಸೈಸು, ಆ ಥರ ಏನೋ ಇದೆ. ಓಕೆ, ಸೊ ಮೇಜರಾಗಿ ನೀವು ಈ 5 ಲೆಕ್ಚರ್ನ 2x ಸ್ಪೀಡಲ್ಲಿ ವಾಚ್ ಮಾಡ್ಕೊಳ್ಳಿ. ಬಿಕಾಸ್ ಯುವರ್ ಸೆಕೆಂಡ್ ಪಿ ಯು ಸಿ, ಐ ಅಸ್ಯೂಮ್ ದಟ್ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ನ ನೀವು ಆಲ್ರೆಡಿ ಫಸ್ಟ್ ಪಿ ಯು ಅಲ್ಲಿ ತುಂಬ ಚೆನ್ನಾಗಿ ಕಲ್ತಿರ್ತೀರ. ಕಲ್ತಿಲ್ಲ ಅಂತ ಅಂದರೆ ಸ್ಲೋ ಆಗಿ ವಾಚ್ ಮಾಡಿ, ಕಲ್ತಿದ್ದೀರಾ ಅಂದರೆ 2x ಸ್ಪೀಡಲ್ಲಿ ಇಟ್ಕೊಂಡು ಬೇಗ ವಾಚ್ ಮಾಡ್ಕೊಂಡು ಮುಳುಗಿಸ್ಕೊಳ್ಳಿ. ಓಕೆ, ಇಲ್ಲ ಮ್ಯಾಮ್ ಅವ್ಯಾವೂ ಆಗಲ್ಲ, ನಮಗೆ ಆಲ್ರೆಡಿ ಕಾನ್ಸೆಪ್ಟ್ ಫುಲ್ಲು ಡಿಟೇಲಾಗಿ ನಾವು ಕಲ್ತಿದ್ವಿ, ಫುಲ್ ಗೊತ್ತಿದೆ ನಮಗೆ, ಒಂಚೂರು ಸ್ಟಾರ್ಟಿಂಗಿಂದ ಏನು ಬೇಕಿಲ್ಲ ಅನ್ನೋರು ಈ ಸಮ್ಮರಿ ವಿಡಿಯೋನ ವಾಚ್ ಮಾಡಿ. ಅರ್ಥ ಆಯ್ತಲ್ಲ? ಸಮ್ಮರಿಯಲ್ಲಿ ನಾನು ಜಸ್ಟ್ ಓವರ್ವ್ಯೂ ಕೊಡ್ತೀನಿ, ಡೆಪ್ತಾಗಿ ಯಾವುದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ. ರೈಟ್, ಐ ಜಸ್ಟ್ ವಿಲ್ ರಿಮೈಂಡ್ ಯು ವಾಟ್ ಈಸ್ ಲಿಮಿಟ್, ವಾಟ್ ಈಸ್ ಡೆರಿವೇಟಿವ್, ವಾಟ್ ಆರ್ ಸರ್ಟನ್ ಫಾರ್ಮುಲೆ ದಟ್ ಯು ಹ್ಯಾವ್ ಲರ್ನ್ಟ್ ಇನ್ ಕ್ಲಾಸ್ 11. ಓಕೆ, ರೈಟ್, ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಓಕೆ, ರೈಟ್, ಫಸ್ಟು ಲಿಮಿಟ್ಸ್ ಕಾನ್ಸೆಪ್ಟು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಲಿಮಿಟ್ಸ್ ಕಾನ್ಸೆಪ್ಟ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂತ ಅಂದರೆ, ಈಗ ನಿಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಕೊಟ್ಬಿಟ್ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 10 ಅಂತ ಅಂದರೆ ಆಟೋಮೆಟಿಕಲಿ ಸಬ್ಸ್ಟಿಟ್ಯೂಟ್ ಮಾಡಿ ಹೇಳ್ತೀರ ತಾನೆ. ಏನು ಮಾಡ್ತೀರಾ, ಎಕ್ಸ್ನ ತೊಗೊಂಬಂದು ಎಕ್ಸ್ ಇಸ್ ಈಕ್ವಲ್ ಟು 10ನ ತೊಗೊಂಬಂದು ಇಲ್ಲಿ ಹಾಕ್ತೀರಾ. ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಏನು ಹಾಕ್ತೀರಾ, 10 ಹಾಕ್ತೀರಾ. 2 ಇಂಟು ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೇನು ಹಾಕ್ತೀರಾ, 10. 2 ಇಂಟು 10 ಈಸ್ 20. ಕರೆಕ್ಟ್, ರೈಟ್? ಅದೇ ಇನ್ ಕೇಸ್ ನಾನು ನಿಮಗೆ ಕ್ವೆಶನ್ ಕೇಳ್ತೀನಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1, ದೆನ್ ಓಕೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ ಆನ್ಸರು? ಮ್ಯಾಮ್ ಇದು ಅನ್ಡಿಫೈನ್ಡ್ ಆಗುತ್ತೆ, ಮ್ಯಾಮ್ ಈ ಕ್ವೆಶನಿಗೆ ಆನ್ಸರ್ ಸಿಗೋದಿಲ್ಲ, ಇದಕ್ಕೇನಾಗುತ್ತೆ 1 ಸ್ಕ್ವೇರ್ ಮೈನಸ್ 1 ಅಂದರೆ 0 ಡಿವೈಡೆಡ್ ಬೈ 0, ಮ್ಯಾಮ್ ಇದಕ್ಕೆ 0/0 ಫಾರ್ಮ್ ಬರುತ್ತೆ ಅಂತ ಹೇಳ್ತೀರಾ, ಹೌದಲ್ವಾ? ಸೊ ಇಂಥ ಕ್ವೆಶನ್ಸು ಎಸ್ಪೆಷಲಿ ಇಂಡಿಟರ್ಮಿನೇಟ್ ಫಾರ್ಮ್ ಕೊಡುವಂತಹ ಕ್ವೆಶನ್ಸ್ ಇದಾವಲ್ಲ, ಆ ಕ್ವೆಶನ್ಸ್ನ ಡೀಲ್ ಮಾಡ್ಲಿಕ್ಕಂತಲೇ ಮ್ಯಾಥಮೆಟಿಷಿಯನ್ಸು ಈ ವರ್ಡ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅರ್ಥ ಇದೆಯಲ್ಲ? ಸೊ ಅಂದರೆ ಹೇಗೆ ಅಂದರೆ, ಇಟ್ಸ್ ಲೈಕ್ ಈ ಕ್ವೆಶನಿಗೆ ಆನ್ಸರ್ ನಾನು ನಿಯರ್ಲಿ ಇಷ್ಟು ಅಂತ ಹೇಳ್ಬೋದು. ಎಕ್ಸಾಕ್ಟಾಗಿ 0/0 ಅನ್ಡಿಫೈನ್ ಅಂತಲೂ ಹೇಳಲ್ಲ, ಬಟ್ ನಿಯರ್ಲಿ ಈ ಕ್ವೆಶನಿಗೆ ಆನ್ಸರ್ ಇಷ್ಟಾಗುತ್ತೆ ಅಂತ ಒಂದು ಏನು ಅಕ್ಯುರೆಸಿ ಹೇಳ್ತೀನಿ. ಓಕೆನಾ? ದಟ್ ಈಸ್ ನಥಿಂಗ್ ಬಟ್, ಈ ಕ್ವೆಶನಿಗೆ ಆನ್ಸರ್ನ ನಾನು ಹೇಗೆ ಹೇಳ್ತೀನಿ ಅಂದರೆ, ನಾನು 1 ಬೇಡ, ನನಗೆ ಅಟ್ 1 ಬೇಡ, 1 ಅಕ್ಕಪಕ್ಕ ನಂಬರ್ಸ್ ನೋಡೋಣ ಅಂತೇಳಿ ನಾನು ನೋಡಿದಾಗ 1 ಲೆಫ್ಟ್ ಸೈಡು ಅಂದರೆ ರಿಯಲ್ ನಂಬರ್ ಲೈನ್ ಇದೆಯಲ್ಲ, ಆ ರಿಯಲ್ ನಂಬರ್ ಲೈನಲ್ಲಿ 1 ಲೆಫ್ಟ್ ಸೈಡಿಂದ ವ್ಯಾಲ್ಯೂಸ್ನ ನಾನು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ 0.5, ಐ ವಿಲ್ ಗೆಟ್ ಇಲ್ಲಿ 0.5 ಹೋಲ್ ಸ್ಕ್ವೇರ್ ಮೈನಸ್ 1/0.5 ಮೈನಸ್ 1, ಮೈನಸ್ ಕ್ಯಾನ್ಸಲ್ ಆಗಿ ನನಗೆ ಆನ್ಸರ್ ಸಿಗೋದು 1.5. ಅದೇ ನಾನು ಇನ್ನೂ 1ಗೆ ಹತ್ರ ಇರೋ ನಂಬರ್, ಇಲ್ಲಿ 0.5 ಇತ್ತಾ, ಇಲ್ಲಿ 0 ಇತ್ತು, 0.5 ಇತ್ತಾ, ನಾನು 0.9 ತಗೋಣ ಅಂತ ತಗೊಂಡು 0.9 ತಗೊಂಡ್ರೆ ನನಗೆ ಸಿಗೋದು ಆನ್ಸರು 1.9. ನಾನು 0.99 ತೊಗೊಂಡ್ರೆ ನನಗೆ ಆನ್ಸರು 1.99 ಸಿಗುತ್ತೆ. ಅದೇ ನಾನು 0.999 ತೊಗೊಂಡ್ರೆ ನನಗೆ ಆನ್ಸರು 1.999 ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನನಗೆ ಏನು ಗೊತ್ತಾಗುತ್ತೆ ಅಂದರೆ, ನಾನು ಎಕ್ಸಾಕ್ಟ್ಲಿ 1 ತಗೊಂಡ್ರೆ ನನಗೆ 0/0 ಫಾರ್ಮ್ ಬರುತ್ತೆ. ಆದರೆ 1 ಅಕ್ಕಪಕ್ಕದಲ್ಲಿ ತುಂಬ ಕ್ಲೋಸ್ ಇರುವಂತಹ ವ್ಯಾಲ್ಯೂಸ್ ಲೆಫ್ಟ್ ಸೈಡಲ್ಲಿ, ಓಕೆ, ತುಂಬ ಕ್ಲೋಸ್ ಇರುವಂಥ ವ್ಯಾಲ್ಯೂ ಲೈಕ್ 0.99 ಈ ಥರ ತಗೊತಾ ಹೋದರೆ ನನ್ನ ವ್ಯಾಲ್ಯೂ 1ಗೆ ಹತ್ರ ಆಗ್ತಿದ್ದಂಗೆಲ್ಲ ನನ್ನ ಎಫ್ ಆಫ್ ಎಕ್ಸಿನ ವ್ಯಾಲ್ಯೂ ಯಾವ ಆನ್ಸರಿಗೆ ಹತ್ರ ಆಗ್ತಿದೆ, 1.999 ಈಸ್ ನಥಿಂಗ್ ಬಟ್ ವಾಟ್, ಅಪ್ರಾಕ್ಸಿಮೇಟ್ಲಿ 2, ರೈಟ್? ಸೊ ನಾನು ಈ ಕ್ವೆಶನಿಗೆ ಆನ್ಸರು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, 2 ಅಂತ ಹೇಳಬಹುದಾ? ನನಗೆ ಕಣ್ಮುಂದೆನೇ ಕಾಣ್ತಾ ಇದೆ ಈ ವ್ಯಾಲ್ಯೂಸು 1ಗೆ, ಎಕ್ಸ್ ವ್ಯಾಲ್ಯೂಸು 1ಗೆ ಹತ್ರ ಬರ್ತಿದ್ದಂಗೆಲ್ಲ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ 2ಗೆ ಹತ್ರ ಆಗ್ತಿದೆ. ಆದರೆ ನಾನು ಎಫ್ ಆಫ್ ಎಕ್ಸಿನ ವ್ಯಾಲ್ಯೂ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಈಸ್ 2 ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಸೊ
ಆವಾಗ ಏನು ಮಾಡಿದ್ರು ಮ್ಯಾಥಮೆಟಿಷಿಯನ್ಸ್ ಅಂದರೆ ಕಾನ್ಸೆಪ್ಟ್ ಆಫ್ ಲಿಮಿಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದರೆ ಏನು, ಲಿಮಿಟ್ ಮೀನ್ಸ್ ನಿಮ್ಮ ತಲೆಯಲ್ಲಿ ಏನು ವರ್ಡ್ ಬರಬೇಕು, ಅಪ್ರೋಚಿಂಗ್. ಓಕೆ, ಅಪ್ರೋಚಿಂಗ್ ಅಂದರೆ ಅಲ್ಲಿಂದ ಅಪ್ರೋಚ್ ಆಗ್ತಾ ಎಕ್ಸಾಕ್ಟ್ಲಿ ಈಕ್ವಲ್ ಇಲ್ಲ, ಆದರೆ ಆ ವ್ಯಾಲ್ಯೂ ಬರುತ್ತೆ. ಅರ್ಥ ಇದೆಯಲ್ಲ, ನಾನು ಅದೇ ಟೂನೇ ಆನ್ಸರು ಅಂತ ಹೇಳೋಕ್ಕಾಗಲ್ಲ, ಆದರೆ ಟೂ ಆನ್ಸರ್ ಬರೋ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ನನಗೆ ಕಾಣಿಸ್ತಿದೆ. ಅರ್ಥ ಆಯ್ತಲ್ಲ. ಅದೇ ನಾನು ರೈಟ್ ಸೈಡಿಂದ ಚೆಕ್ ಮಾಡಿದ್ರೆ ಕೂಡ ನನಗೆ ಏನು ಸಿಗುತ್ತೆ, ಫಾರ್ ಎಕ್ಸಾಂಪಲ್ ರೈಟ್ ಅಂದರೆ 1.5 ತಗೊಂಡ್ರೆ ನನಗೆ ಆನ್ಸರು 2.5, 1 ಮತ್ತು 2 ಮಧ್ಯ ಇರುವಂತಹ ನಂಬರ್ಸ್. ಓಕೆ ರೈಟ್. ಸೊ 1.5 ತೊಗೊಂಡ್ರೆ ನನಗೆ ಆನ್ಸರು 2.5 ಬರುತ್ತೆ. ಅದೇ ಇಲ್ಲಿ ತೀರಾ ಹತ್ರ ಇರೋ ತಗೊಂಡು 1.1 ತಗೊಂಡ್ರೆ 2.1 ಬರುತ್ತೆ. 1.01 ತಗೊಂಡ್ರೆ 2.01 ಸಿಗುತ್ತೆ. 1.001 ತಗೊಂಡ್ರೆ 2.001 ಸಿಗುತ್ತೆ. ಈ ರೀತಿ 1ಗೆ ಹತ್ರ ತಗೊಂತಿದ್ದಂಗೆಲ್ಲ ನನ್ನ ವ್ಯಾಲ್ಯೂಸು 2ಗೆ ಹತ್ರ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಇದನ್ನು ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಹೇಳಲಿಕ್ಕೂ ಬರ್ತಿಲ್ಲ, ಈ ಕಡೆ 2ನೇ ಆನ್ಸರು ಅಂತ ಹೇಳಲಿಕ್ಕೆ ಬರ್ತಿಲ್ಲ, 0/0 ಇದೆ. ರೈಟ್. ಆವಾಗ ನಾವು ಯೂಸ್ ಮಾಡೋದೇ ಟರ್ಮು ದಟ್ ಈಸ್ ಲಿಮಿಟ್. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್. ಓಕೆ, ನಮಗೆ ಕೊಟ್ಟಿರೋ ಫಂಕ್ಷನ್ ಇನ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಆ ವ್ಯಾಲ್ಯೂದು ಲಿಮಿಟ್ ಅಟ್ ದ ಮ್ಯಾಕ್ಸ್, ಅದನ್ನು ಬಿಟ್ಟು ಮುಂದೆ ದಾಟಲ್ಲ ಅಂತ, ಅಂದರೆ 2 ಬಿಟ್ಟು ಮುಂದೆ ಹೋಗೋದಿಲ್ಲ ಅದು ಆನ್ಸರು. ರೈಟ್. ಸೊ ಲಿಮಿಟ್ ಆಫ್ ದಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಟು ಆ್ಯಸ್ ಎಕ್ಸ್ ಟೆನ್ಸ್ ಟು, ಅಥವಾ ಕೆಲವೊಬ್ಬರು ಅಪ್ರೋಚಸ್ ಅಂತಲೂ ಬರೀತಾರೆ, ಇಟ್ಸ್ ಓಕೆ, ಟೆನ್ಸ್ ಟು 1 ಅಂದರೆ ಎಕ್ಸ್ 1ಗೆ ಹತ್ರ ಹೋಗ್ತಿದ್ದಂಗೆಲ್ಲ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 2ಗೆ ಹತ್ರ ಹೋಗುತ್ತೆ. ಇದು ಇಂಗ್ಲೀಷಲ್ಲಿ ತಾನೇ ನಾನು ಬರೆದಿರೋದು. ಮ್ಯಾಥಮೆಟಿಕಲಿ ಹೇಗೆ ಬರೀತೀರಾ, ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2. ಆ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಬೇಕಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಈ ರೀತಿ ನೀವು ಲಿಮಿಟ್ಸ್ ಕಾನ್ಸೆಪ್ಟನ್ನ ನೀವು ಕಲ್ತಿದ್ದೀರಾ. ಅರ್ಥ ಆಯ್ತಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಡೆಫಿನೇಷನ್ ಆಫ್ ಲಿಮಿಟಲ್ಲೂ ಕೂಡ ನೀವು ಏನಂತ ಕಲಿತೀರಾ ಅಂತ ಅಂದರೆ, ಡೆಫಿನೇಷನ್ ಆಫ್ ಲಿಮಿಟ್ ಹೇಳಬೇಕಾದ್ರೆ ನಾವು ಹೇಳ್ಕೊಡ್ತೀವಿ, ಲಿಮಿಟ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇದು 2ಗೆ ಟೆಂಡ್ ಆಗ್ತಿದೆಯಲ್ಲ, ಅದನ್ನು ಜನರಲ್ ಡೆಫಿನೇಷನ್ ವೈಸ್ ಹೇಳಬೇಕು ಅಂದರೆ ಎಲ್ ಅಂತ ಹೇಳ್ತೀವಿ. ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಯಾವುದೋ ಒಂದು ಪಾಯಿಂಟ್. Then limit of f of x as x tends to 1 is L. This L is called, ಈ Lನ ನಾವೇನಂತ ಕರಿತೀವಿ, ಲಿಮಿಟ್ ಆಫ್ ಫಂಕ್ಷನ್. ಲಿಮಿಟ್ ಆಫ್ ಫಂಕ್ಷನ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ. ಅರ್ಥ ಆಯ್ತಲ್ಲ. ಸೊ ಲಿಮಿಟ್ ಆಫ್ ಎ ಫಂಕ್ಷನ್ ಅಂತ ಅಂದರೆ ಏನು, ವಾಟ್ ಈಸ್ ದ ಲಿಮಿಟ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಅಂತ ಮೀನಿಂಗ್ ಏನು ಅಂದರೆ, ಎಕ್ಸ್ ವ್ಯಾಲ್ಯೂ ಕೊಟ್ಟಿರುವಂತಹ ಪಾಯಿಂಟಿಗೆ ಹತ್ರ ಬರ್ತಿದ್ದಂಗೆಲ್ಲ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಯಾವುದೋ ಒಂದು ನಂಬರಿಗೆ ಹತ್ರ ಹೋಗ್ತಾ ಇದೆ, ಆ ನಂಬರ್ನ ನಾವು ಲಿಮಿಟ್ ಆಫ್ ದಟ್ ಎಫ್ ಆಫ್ ಎಕ್ಸ್, ನಥಿಂಗ್ ಬಟ್ ದಟ್ ಫಂಕ್ಷನ್ ಅಂತ ಹೇಳ್ತೀವಿ. ರೈಟ್. ಇದನ್ನು ನೀವು ಕಲ್ತಿದ್ದೀರಾ. ಇದೇ ಸೇಮು ಈಗ ನಾನು ನಿಮಗೆ ಹೇಳಬೇಕಾದ್ರೆ, ಈ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ನಾನೇನು ಹೇಳಿದೆ, ಇಲ್ಲಿ ಲೆಫ್ಟ್ ಸೈಡಿನ ನಂಬರ್ಸ್ನ ತೊಗೊತಾ ಹೋಗೋಣ, 0.5, 0.9, 0.99, 0.999 ಆ ಥರ ಅಂತ ಹೇಳಿದೆ. ಇನ್ನೊಂದು ಈ ಕಡೆ ರೈಟ್ ಸೈಡ್ ಹೇಳಿದೆ, 1.5, 1.1, 1.01, 1.001 ಅಂತ ಎಲ್ಲ ಹೇಳಿದೆ. ಕರೆಕ್ಟಾ. ಸೊ ಇದನ್ನು ಮ್ಯಾಥಮೆಟಿಷಿಯನ್ಸ್ ಏನು ಮಾಡ್ತಾರೆ ಅಂದರೆ, ಈ ಡೆಫಿನೇಷನ್ನ ಸ್ಪ್ಲಿಟ್ ಮಾಡಿ, ಅಂದರೆ ನಾನು ಲೆಫ್ಟ್ ಸೈಡ್ ಬಗ್ಗೆ ಮಾತಾಡ್ತಾ ಇದ್ದರೆ ನಾನು ಅದನ್ನು ಏನಂತ ಕರಿತೀನಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್. ರೈಟ್ ಸೈಡ್ ಬಗ್ಗೆ ಮಾತಾಡ್ತಾ ಇದ್ದರೆ ನಾನು ಏನಂತ ಕರಿತೀನಿ, ರೈಟ್ ಹ್ಯಾಂಡ್ ಲಿಮಿಟ್. ಓಕೆ. ಸೊ ಲೆಫ್ಟ್ ಸೈಡ್ ಮಾತಾಡೋದನ್ನು ನಾನು ಈಗ ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡ್ಬೇಕು ತಾನೆ, ಸೇಮ್ ಇದೇ ರೆಪ್ರೆಸೆಂಟೇಷನ್, ಜಸ್ಟ್ ಡಿಫ್ರೆನ್ಸ್ ಏನು ಅಂತ ಅಂದರೆ, ಲಿಮಿಟ್ ಆಫ್ ದ ಫಂಕ್ಷನ್ ಎಕ್ಸ್ ಟೆನ್ಸ್ ಟು ಎ, ಲೆಫ್ಟ್ ಸೈಡಿಂದ ತಾನೆ, ಲೆಫ್ಟ್ ಅಂದರೆ ಕಮ್ಮಿ ಇರೋ ನಂಬರ್ಸು, ಸೊ ಎ ಮೈನಸ್. ಓಕೆ, ಇದಕ್ಕೆ ಮೈನಸ್ ರೆಪ್ರೆಸೆಂಟ್ಸ್ ಲೆಫ್ಟ್ ಸೈಡ್ ಬಿಟ್ಟರೆ ಇನ್ನೇನು ಬೇರೆ ಮೀನಿಂಗ್ ಇಲ್ಲ. ಅರ್ಥ ಆಯ್ತಲ್ಲ. ನೀವು ಅದನ್ನು ಮೈನಸ್ ಮಾಡಬೇಕು, ಪ್ಲಸ್ ಮಾಡಬೇಕು, ನೋ, ನಥಿಂಗ್ ಲೈಕ್ ದಟ್. ಅಥವಾ ನೆಗೆಟಿವ್ ನಂಬರ್ಸೇ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ 0.5, 0.9 ಇವು ನೆಗೆಟಿವ್ ನಂಬರ್ಸಾ ಇಲ್ಲ. ಮೈನಸ್ ರೆಪ್ರೆಸೆಂಟ್ಸ್ ಲೆಫ್ಟ್ ಸೈಡ್, ದಟ್ಸ್ ಇಟ್. ಬೈ ಡಿಫಾಲ್ಟ್ ಅದು ಲೆಫ್ಟ್ ಸೈಡ್. ಓಕೆ. ಯಾಕೆ, ನಮ್ಮ ರಿಯಲ್ ನಂಬರ್ ಲೈನಲ್ಲಿ ಲೆಫ್ಟ್ ಸೈಡಲ್ಲಿ ನೆಗೆಟಿವ್ ನಂಬರ್ಸು, ರೈಟ್ ಸೈಡಲ್ಲಿ ಪಾಸಿಟಿವ್ ನಂಬರ್ಸ್ ಇದ್ದಾವೆ. ಹಾಗಾಗಿ ಬೈ ಡಿಫಾಲ್ಟ್ ಆ ರೆಪ್ರೆಸೆಂಟೇಷನ್ನ ಯೂಸ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ. ವಿಚ್ ಈಸ್ ಈಕ್ವಲ್ ಟು ಎಲ್ ಹಿಯರ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಅಂದರೆ, ರೈಟ್ ಸೈಡ್ ನಂಬರ್ಸ್ ಹೇಳಬೇಕಂದ್ರೆ ಎ ಪ್ಲಸ್ ಎಕ್ಸ್ ವ್ಯಾಲ್ಯೂಸು ರೈಟ್ ಸೈಡಿಂದ ನಾವು ತೊಗೊತಾ ಇದ್ದರೆ ನಾವು ಅದನ್ನು ಎ ಪ್ಲಸ್ ಎಕ್ಸ್ ಟೆನ್ಸ್ ಟು ಎ ಫ್ರಮ್ ರೈಟ್ ಸೈಡ್ ಅಂತ. ಓಕೆ. ಸೊ ಈ ರೀತಿ LHL RHL ಬರೀತೀರಾ. ಇನ್ನೂ ಒಂದು ನೀವು ಕಲ್ತಿದ್ದೀರಾ ಲಿಮಿಟ್ಸಲ್ಲಿ ಏನಂದರೆ, ಎಕ್ಸಿಸ್ಟೆನ್ಸ್ ಆಫ್ ಲಿಮಿಟ್. ಲಿಮಿಟ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತ ಅಂದರೆ, LHL ವ್ಯಾಲ್ಯೂ ಏನೋ ಒಂದು ಬರುತ್ತೆ, RHL ವ್ಯಾಲ್ಯೂ ಕೂಡ ಏನೋ ಒಂದು ಬರುತ್ತೆ. ಓಕೆ. ಎರಡೂ ಈಕ್ವಲ್ ಬಂತು ಅಂದರೆ ಅದೇ ನಮ್ಮ ಲಿಮಿಟ್. ಅಂದರೆ LHL ಎಲ್ ಬಂತು, RHL ಎಲ್ಲೇ ಬಂತು, ಎಲ್
ಅವಾಗ ಏನಂತೀವಿ ಲಿಮಿಟ್ ಎಕ್ಸಿಸ್ಟ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ ಎಲ್. ಫಾರ್ ಎಕ್ಸಾಂಪಲ್ ನಾವು ಪ್ರೀವಿಯಸ್ ಕ್ವಶನಲ್ಲಿ ಎಕ್ಸಾಂಪಲಲ್ಲಿ ಮಾಡಿದ್ವಲ್ಲ, ಈ ವ್ಯಾಲ್ಯೂ ಈ ಫಂಕ್ಷನಿಗೆ ಲಿಮಿಟ್ ಎಕ್ಸಿಸ್ಟ್ ಆಗುತ್ತಾ? ಹಾಗೆ ಆಗುತ್ತೆ. ಯಾಕಂದರೆ ಲೆಫ್ಟ್ ಸೈಡಿಂದ ತೊಗೊಳಕ್ಕೆ ಹೋದಾಗ ಫಂಕ್ಷನ್ ವ್ಯಾಲ್ಯೂ 2, ರೈಟ್ ಸೈಡಿಂದ ನಂಬರ್ ತೊಗೊಂಡ್ರು ಕೂಡ 2 ಮೀನ್ಸ್ RHL ಈಸ್ ಆಲ್ಸೋ 2, LHL ಈಸ್ ಆಲ್ಸೋ 2, ದೆನ್ ದಿ ಲಿಮಿಟ್ ಎಕ್ಸಿಸ್ಟ್. ಓಕೆ, ನಾನು ಆ್ಯಕ್ಚುಲಿ ಲಿಮಿಟ್ಸ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ ಸ್ವಲ್ಪ ಮಿಸ್ ಮಾಡಿಕೊಂಡು ಕಂಟಿನ್ಯೂಟಿ ಡೆಫಿನೇಷನ್ ಹೇಳಿಬಿಟ್ಟಿದ್ದೇನೆ ಅಲ್ಲಿ. ಓಕೆ, ಸೊ ಕೈಂಡ್ಲಿ ಫರ್ಗಿವ್ ಮೀ ಫಾರ್ ದ್ಯಾಟ್. ಎನಿವೇಸ್, ಸೊ LHL RHL ಎರಡೂ ಈಕ್ವಲ್ ಬಂದರೆ ನಮಗೆ ಅದೇ ನಮ್ಮ ಲಿಮಿಟ್ ವ್ಯಾಲ್ಯೂ ಆಗುತ್ತೆ. ಓಕೆನಾ? ರೈಟ್. ಹಾಗಂದ್ರೆ ಈಗ ನಿಮ್ಮ ಮನಸ್ಸಲ್ಲಿ ಡೌಟ್ ಬರೋದೇನು, ಹಂಗಂದ್ರೆ ಮ್ಯಾಮ್ LHL RHL ಬೇರೆ ಬೇರೆನೂ ಬರಬಹುದಾ? ಬರಬಹುದು, ಡೆಫಿನೆಟ್ಲಿ ಬರಬಹುದು. ಹೇಗೆ ಅಂತ ಅಂದರೆ ಅಬ್ಸರ್ವ್ ಮಾಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನಾನು ಫಂಕ್ಷನ್ ಡಿಫೈನ್ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಫ್ ಐ ಡಿಫೈನ್ ದಿ ಫಂಕ್ಷನ್ ಆ್ಯಸ್ 1 and 2 whenever the values are less than or equal to 0, whenever the values are greater than 0. ಈ ಥರ ನಾನು ಫಂಕ್ಷನ್ ಡಿಫೈನ್ ಮಾಡ್ಕೊಂಬಿಟ್ರೆ ನನ್ನ LHL ಏನು ಬರುತ್ತೆ ನೋಡಿ, LHL at x is equal to 0 ಪಾಯಿಂಟ್ ಎಲ್ಲಿ ಕೊಟ್ಟಿದ್ದಾರೆ ಅಂತಲ್ಲ, ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಲೆಫ್ಟ್ ಸೈಡಿಂದ ಅಂದರೆ ಎಕ್ಸ್ ಲೆಸ್ ದೆನ್ 0 ತಾನೆ, 0ಗಿಂತ ಕಮ್ಮಿ ಇರೋ ನಂಬರ್ಸ್ ತಾನೆ ಲೆಫ್ಟ್ ಸೈಡ್ ಅಂದರೆ, ಅವಾಗ ಆನ್ಸರ್ ಏನಾಗುತ್ತೆ, LHL ವ್ಯಾಲ್ಯೂ 1 ಆಗುತ್ತೆ. RHL ವ್ಯಾಲ್ಯೂ ಏನಾಗುತ್ತೆ, ಗ್ರೇಟರ್ ದೆನ್ 0. ಇದು ಡೀಪಾಗಿ ಅಲ್ಲಿದೆ, ಫಸ್ಟ್ ಲೆಕ್ಚರಲ್ಲೇ ಇದೆ, ಐ ಥಿಂಕ್ ಸೊ. ಓಕೆ, ಸೊ ಕೈಂಡ್ಲಿ ವಾಚ್ ದ್ಯಾಟ್ ಪ್ರಾಪರ್ಲಿ. ಐ ಟೋಲ್ಡ್ ಯು ನೋ, ಜಸ್ಟ್ ಲೆಕ್ಚರ್ ನಂಬರ್ 1, 2, 3 ಮತ್ತು 7, 8 ಐದೇ ಲೆಕ್ಚರು 2x ಸ್ಪೀಡಲ್ಲಿ ವಾಚ್ ಮಾಡಿಬಿಟ್ರೆ ನಿಮಗೆ ತುಂಬ ಕ್ಲಾರಿಟಿ ಸಿಕ್ಬಿಡುತ್ತೆ. ರಾದರ್ ದ್ಯಾನ್ ಬೈ ಹರ್ಟಿಂಗ್ ದ ಕಾನ್ಸೆಪ್ಟ್ಸ್, ಪ್ಲೀಸ್ ವಾಚ್ ದೋಸ್ ಲೆಕ್ಚರ್ಸ್. ಈವನ್ ಸಮ್ಮರಿ ವೀಡಿಯೋಸ್ ಯಾವಾಗ ಅಂದರೆ ಲಾಸ್ಟ್ ಮೂಮೆಂಟ್, ಇನ್ನೇನು ನಾಳೆ ಎಕ್ಸಾಮ್ ಇದೆ ಅಂದಾಗ ಅಷ್ಟೇ ಹೆಲ್ಪ್ಫುಲ್, ಬಿಟ್ಟರೆ ಡೀಪಾಗಿ ಕಲ್ತಿರೋದು ಮಾತ್ರ ಜಾಸ್ತಿ ನೆನಪಿರುತ್ತೆ. ಓಕೆ, ಎನಿವೇಸ್, ಕಮ್ ಟು RHL. RHL ಅಂದರೆ ಎಕ್ಸ್ ಅಪ್ರೋಚಿಂಗ್ 0 ಫ್ರಮ್ ರೈಟ್ ಸೈಡ್. ರೈಟ್ ಸೈಡ್ ಅಂತ ಅಂದರೆ ಇಲ್ಲಿರೋ ನಂಬರ್ ಎಲ್ಲವೂ ಕೂಡ ಗ್ರೇಟರ್ ದ್ಯಾನ್ 0 ತಾನೆ, ಗ್ರೇಟರ್ ದ್ಯಾನ್ 0 ಫಂಕ್ಷನ್ ವ್ಯಾಲ್ಯೂ 2. ಸೊ LHL ನಾಟ್ ಈಕ್ವಲ್ ಟು RHL. ಅರ್ಥ ಇದಲ್ಲ? ಸೊ ದಿಸ್ ಈಸ್ ಯುವರ್ ಎಕ್ಸಾಂಪಲ್ ಆಫ್ ಪರ್ಟಿಕ್ಯುಲರ್ಲಿ LHL ಆ್ಯಂಡ್ RHL ನಾಟ್ ಈಕ್ವಲ್ ಆಗಬಹುದಾ ಅನ್ನೋ ಡೌಟಿಗೆ ಇದು ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬಂದುಬಿಟ್ಟು ನೀವು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಅಲ್ಲಿ ಕಲಿಯೋದು ಏನಂತ ಅಂದರೆ, ಯು ವಿಲ್ ಲರ್ನ್ evaluation of ಲಿಮಿಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಕಲಿತೀರಾ. ಸೊ ಅದರಲ್ಲಿ ಏನು ಕಲಿತೀರಾ ಅಂದರೆ, ಲಿಮಿಟ್ಸ್ನ ನಾವು ಸಾಲ್ವ್ ಹೇಗೆ ಮಾಡ್ತೀವಿ ಅಂತೇಳಿ. ಸಾಲ್ವ್ ಹೇಗೆ ಮಾಡ್ತೀರಾ ಅಂದರೆ ತುಂಬ ಸಿಂಪಲ್ಲು. ಫಸ್ಟ್ ಮೆಥಡ್ ಏನು ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀರಾ ಡೈರೆಕ್ಟಾಗೆ. ಸೆಕೆಂಡ್ ಅಂದರೆ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಸೆಕೆಂಡ್ ಮೆಥಡ್ ಏನು ನೀವು ಕಲಿತೀರಾ ಅಂತ ಅಂದರೆ ಫ್ಯಾಕ್ಟರ್ಸ್ ಅಂದರೆ ಏನು, ಎಲ್ಲಾದರೂ ಕೆಲವೊಂದು ಫ್ಯಾಕ್ಟರ್ಸ್ನ ಡಿವೈಡ್ ಮಾಡಿ ನಾನು ಏನಾರ ಮಾಡಿ ಕ್ಯಾನ್ಸಲೇಷನ್ ಮಾಡ್ಬೋದಾ, ಹಂಗಿದ್ರೆ ಓಕೆ. ನೆಕ್ಸ್ಟು ಕಾಂಜುಗೇಟ್ ಯಾವಾಗ ಅಂದರೆ ಫ್ಯಾಕ್ಟರ್ಸೂ ಸಿಗ್ತಿಲ್ಲ, ಸಬ್ಸ್ಟಿಟ್ಯೂಷನೂ ಆಗ್ತಿಲ್ಲ ಅಂದಾಗ ಕಾಂಜುಗೇಟ್ ಮೆಥಡಿಗೆ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಮೆಥಡ್ಸ್ ಇದ್ದಾವೆ ವಿಚ್ ಆರ್ ನಾಟ್ ಇಂಪಾರ್ಟೆಂಟ್, ಅಂದರೆ ಆ ಮೆಥಡ್ಸು ನಿಮಗೆ ಅಷ್ಟು ರಿಕ್ವೈರ್ಡ್ ಏನು ಇಲ್ಲ ಸದ್ಯಕ್ಕೆ. ಅರ್ಥ ಆಯ್ತಲ್ಲ? ಓಕೆ, ಸೊ ಈ ಮೆಥಡ್ಸಲ್ಲಿ ನೀವು ಏನು ಮಾಡ್ತೀರಾ ಅನ್ನೋದು ನಿಮಗೆ ಆಲ್ರೆಡಿ ತಿಳಿದಿದೆ. ಅದು ಇವ್ಯಾಲ್ಯೂಯೇಷನ್ ಆಫ್ ಲಿಮಿಟ್ಸ್ ಏನಿದೆಯಲ್ಲ ಎಲ್ಲವೂ ಕೂಡ ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಏನು ಮಾಡ್ತೀರಾ? ಸಬ್ಸ್ಟಿಟ್ಯೂಷನ್ ಅಂದರೆ ಯಾವಾಗ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಐ ಆಮ್ ಆಸ್ಕಿಂಗ್ ಯು ಲಿಮಿಟ್ x/2 ಆ್ಯಸ್ x ಟೆನ್ಸ್ ಟು 10 ಅಂತ ಅನ್ನಪ್ಪ, ಈಸ್ ಈಕ್ವಲ್ ಟು ಅಂತ ಕೇಳಿದ್ರೆ ನೀವು LHL RHL ನೆಸೆಸಿಟಿನೇ ಇಲ್ಲ, 10 ಇಲ್ಲೇ ಹಾಕಿ ಸಬ್ಸ್ಟಿಟ್ಯೂಟ್. 10/2 ಎಷ್ಟಾಯಿತು? 5. ಸೊ ಆನ್ಸರ್ ಡೈರೆಕ್ಟ್ಲಿ 5 ಅಂತಲೇ ಹೇಳ್ಬೋದು. ನಾನು ಯಾವಾಗ ಸಬ್ಸ್ಟಿಟ್ಯೂಷನ್ ಮಾಡಲ್ಲ ಅಂತ ಅಂದರೆ, ಜಸ್ಟ್ ಲೈಕ್ ಪ್ರೀವಿಯಸ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಲಿಮಿಟ್ x² - 1/x - 1 ಆ್ಯಸ್ x ಟೆನ್ಸ್ ಟು 1 ಅಂದರೆ ಡೈರೆಕ್ಟ್ 1 ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಬರೋದಿಲ್ಲ ನನಗೆ, ಹೌದಲ್ವ? ಯಾಕಂದರೆ ಪ್ರಾಬ್ಲಮ್ ಅನ್ಡಿಫೈನ್ಡ್ ಆಗಿಬಿಡುತ್ತೆ. ಆವಾಗ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಮೆಥಡ್ ದಟ್ ಈಸ್ ಫ್ಯಾಕ್ಟರ್ಸಿಗೆ ಹೋಗ್ತೀವಿ. x - 1 ಇದು x² - 1² ಅಂದರೆ a² - b². ಸೊ a - b ಇಂಟು a + b. ದೇರ್ ಫಾರ್ ವಾಟ್ ರಿಮೇನ್ಸ್? a - b ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿಯೋದು a + b ಅಷ್ಟೇ. ದೆನ್ ಆನ್ಸರ್ ಈಸ್ 2. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಸಾಲ್ವ್ ಮಾಡ್ತೀರಾ. ಕಾಂಜುಗೇಟ್ ಅಂತ ಅಂದರೂ ಅಷ್ಟೇ ಇದೇ ಥರ ಇರುತ್ತೆ. ಈ ಸಪೋಸ್ x - 2 ಇತ್ತು ಅಂದ್ಕೊಳ್ಳಿ ಕೆಳಗಡೆ, ಇಲ್ಲಿ ಫ್ಯಾಕ್ಟರ್ಸ್ ನಾನು x - 1 x + 1 ತೊಗೊಂಡ್ರು ಯೂಸ್ ಇಲ್ಲ, ಯಾಕಂದರೆ ಕೆಳಗಡೆ ಇರೋದು x - 2 ಕ್ಯಾನ್ಸಲ್ ಔಟ್ ಆಗಲ್ಲ. ಆ್ಯಂಡ್ ನೆನಪಿರಲಿ, x ಟೆನ್ಸ್ ಟು 1 ಅಲ್ಲ, x ಟೆನ್ಸ್ ಟು 2 ಇರಬೇಕಲ್ಲಿ ಅವಾಗ. ಓಕೆ, ಅಂದರೆ ಡಿನಾಮಿನೇಟರ್ ಅನ್ಡಿಫೈನ್ಡ್ ಆಗಬೇಕು ನಮಗೆ. ಆವಾಗ ನಾವು ಈ ಬೇರೆ ಮೆಥಡ್ಗಳನ್ನು ನಾವು ಹುಡುಕ್ತೀವಿ. ಇನ್ ಕೇಸ್ ಅದನ್ನು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಸಿಗ್ತಾ ಇದೆ ಅಂದರೆ ನಾವು ಅಂಥ ರಿಸ್ಕ್ ತೊಗೊಳ್ಲಿಕ್ಕೆ ಹೋಗೋದಿಲ್ಲ ಬೇರೆ ಮೆಥಡ್ಸ್ನ ಸಾಲ್ವ್ ಮಾಡೋದನ್ನು ನೋಡೋಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೂ ಬರುತ್ತೆ, ಎಲ್ ಹಾಪಿಟಲ್ ರೂಲ್ ಬರುತ್ತೆ, ಫಾರ್ಮಲ್ ಮೆಥಡ್ ಅಂತ ಅಂದರೆ ಇಲ್ಲಿ ಮಾಡೋದಲ್ಲ. ಈಗ
ಈ ಥರ ಮೆಥಡು. ಓಕೆ, ಸೊ ಈ ರೀತಿ ನೀವೇನು ಮಾಡ್ತೀರಾ, ಲಿಮಿಟ್ಸ್ನ ಸಾಲ್ವ್ ಮಾಡ್ಬೋದು, ಎವ್ಯಾಲ್ಯೂಯೇಟ್ ಮಾಡ್ಬೋದು. ಫಸ್ಟ್ ಪಿ ಯು ಸಿಯಲ್ಲಿರೋ ನಿಮ್ಮ ಎಕ್ಸಸೈಸ್ನ ಒಮ್ಮೆ ನೋಡ್ಕೊಳ್ಳಿ ಸಾಕು. ಯು ವಿಲ್ ರಿವೈಂಡ್ ಎವ್ರಿಥಿಂಗ್. ಒನ್ಸ್ ಯು ರಿವೈಂಡ್ ಇಟ್, ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ಓಕೆ, ರೈಟ್. ಕಮಿಂಗ್ ಟು ಡೆರಿವೇಟಿವ್ಸ್, ಅಂದರೆ ನೀವು ಡೆರಿವೇಟಿವ್ಸ್ ಕಾನ್ಸೆಪ್ಟಲ್ಲಿ ಏನೇನು ಕಲ್ತಿದ್ದೀರಾ ಅದನ್ನು ರಿವೈಸ್ ಮಾಡೋದಾದರೆ, ಜಸ್ಟ್ ಲುಕ್ ಅಟ್ ದಿಸ್ ಡೆರಿವೇಟಿವ್ಸ್. ಓಕೆ, ಡೆರಿವೇಟಿವ್ಸಲ್ಲಿ ನೀವು ಫಾರ್ಮುಲಾ ಕಲ್ತಿದ್ದೀರಾ. ಆ ಫಾರ್ಮುಲಾ ಸ್ವಲ್ಪ ನಿಮಗೆ ಡೀಪಾಗಿ ಗೊತ್ತಿರಬೇಕು. ಓಕೆ, ಏನೇನು ಫಾರ್ಮುಲಾ ಕಲ್ತಿದ್ದೀರಾ, ಫಸ್ಟು ಡೆರಿವೇಷನಲ್ಲಿ ನೋಡಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 0, ಇದು ಲಿಮಿಟ್ಸಲ್ಲೇ ಕಲ್ತಿದ್ದೀರಲ್ವ. sin x by x is equal to 1, cos x by tan x by x is equal to 1, ಅವೆಲ್ಲ ಕಲ್ತಿದ್ದೀರಿ ನೀವು, ಹೌದಲ್ವ. ಸೊ ಅದು ಲಿಮಿಟ್ಸಲ್ಲಿ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಡೆರಿವೇಟಿವ್ಸಿಗೆ ಬಂದಾಗ ಡೆರಿವೇಟಿವ್ನ ನಾವು ಇಂಡಿಕೇಟ್ ಮಾಡೋದು d/dx ಇಂದ, ಕರೆಕ್ಟಾ? ಅಥವಾ ಕೆಲವೊಬ್ಬರು ಇದನ್ನು ಕ್ಯಾಪಿಟಲ್ ಡಿ ಅಂತಲೂ ರೆಪ್ರೆಸೆಂಟ್ ಮಾಡ್ತಾರೆ, ಕೆಲವೊಬ್ಬರು ಓಕೆ ಈ ರೀತಿಯೂ ಬರೀತಾರೆ, ಕೆಲವೊಬ್ಬರು ವೈ ಇತ್ತಲ್ಲ ಫಂಕ್ಷನ್ನು ವೈ ಡ್ಯಾಶ್ ಅಂತಲೂ ಬರೀತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ಟ್. ರೈಟ್ ನೌ ಸಿನ್ಸ್ ಇಟ್ ಈಸ್ ದ ಬಿಗಿನಿಂಗ್ ಆಫ್ ಯುವರ್ ಕ್ಯಾಲ್ಕುಲಸ್, ಸೆಕೆಂಡ್ ಪಿ ಯು ಸಿಯಲ್ಲಿ ಫಸ್ಟ್ ಟೈಮ್ ನೀವು ಓದ್ತಾ ಇದ್ದೀರಾ, ಹೈಯರ್ ಸ್ಟಡೀಸಿಗೆ ಹೋದಾಗ ವೈ ಡ್ಯಾಶು ಅವೆಲ್ಲ ಕಲಿರಂತೆ. ಬಟ್ ಫಾರ್ ನೌ, ಫಾರ್ ದಿಸ್ ಚಾಪ್ಟರ್ ಅಟ್ ಲೀಸ್ಟ್, ಓಕೆ, ನೆಕ್ಸ್ಟ್ ಚಾಪ್ಟ್ರಲ್ಲಿ ಮತ್ತೆ ವೈ ಡ್ಯಾಶ್ ಯೂಸ್ ಮಾಡ್ತೀರಾ, ಐ ನೋ ಇಟ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕಲಿಬೇಕಾದ್ರೇ. ಬಟ್ ಅಟ್ ಫಸ್ಟ್ ಸೆಕೆಂಡ್ ಪಿ ಯು ಅಲ್ಲ, ಫಸ್ಟ್ ಪಿ ಯು ಲೆವೆಲ್ಲು ನೀವು ಕಲ್ತಿದ್ದು ಇಷ್ಟೇ, ರೈಟ್? ಸೊ ಈ d/dx ಸಿಂಬಲ್ನ ಇಟ್ಕೊಂಡ್ಬಿಟ್ಟು ನಾವೇನೇನು ಫಾರ್ಮುಲಾ ಕಲ್ತಿದ್ವಿ, x ಟು ದ ಪವರ್ ಆಫ್ n ಇದ್ದಿದ್ರೆ ಅದರದ್ದು ಆನ್ಸರ್ ಏನಾಗುತ್ತೆ, n ಇಂಟು x ಪವರ್ n ಮೈನಸ್ 1. ಓಕೆ, ಸಿಮಿಲರ್ಲಿ d/dx ಆಫ್ sin x ಇದ್ದಿದ್ರೆ ಏನು ಕಲ್ತಿದ್ದೀರಾ, ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ sin x, cos x. ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ cos x, ಮೈನಸ್ sin x. ಅರ್ಥ ಆಯ್ತಲ್ಲ? ಆ್ಯಂಡ್ ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ tan x, ಕಲ್ತಿಲ್ಲ ಅಂದರೆ ಈಗ ಕಲ್ತ್ಬಿಡಿ. ಓಕೆ, ದಟ್ ಈಸ್ secant square x. ಸೊ ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ secant x, secant x ಇಂಟು tan x. ಕರೆಕ್ಟ್. ನೆಕ್ಸ್ಟ್ d/dx ಆಫ್ ಇನ್ನೇನಿದೆಯಪ್ಪ, ಸೈನು ಕಾಸು ಟ್ಯಾನು ಸಿಕೆಂಟು ಕೊಸಿಕೆಂಟ್ ಎಕ್ಸ್ ಇದ್ದಿದ್ರೆ ವಾಟ್ ಇಸ್ ದ ಆನ್ಸರ್, ಮೈನಸ್ ಕೊಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್, ರೈಟ್? d/dx ಆಫ್ ಕಾಟ್ ಎಕ್ಸ್ ಇದ್ದಿದ್ರೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಈ ರೀತಿ ನೀವು ಕೆಲವೊಂದು ಫಾರ್ಮುಲಾಗಳನ್ನು ಕಲ್ತಿದ್ದೀರಾ, ಇನ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್ ಬ್ಲೈಂಡ್ ಮೆಥಡ್ ಏನು ಅಂತಂದರೆ, ಇಲ್ಲಿ ಕೆಲವರು ಮೈನಸ್ಸು ಪ್ಲಸ್ಸಿಗೆ ಕನ್ಫ್ಯೂಸ್ ಆಗ್ತೀರಾ. ಸಿಂಪಲ್, ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು ಸಿ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅವಕ್ಕೆ ಮಾತ್ರ ಮೈನಸ್ ಸೈನ್ ಇದೆ ಅಂತ ನೆನ್ಪಿಟ್ಕೋಬೋದು. ದಿಸ್ ಈಸ್ ಹೌ ವಿ ವರ್ ರಿಮೆಂಬರಿಂಗ್ ಇನ್ ಆರ್ ಕಾಲೇಜ್ ಡೇಸ್. ಸೊ ದ್ಯಾಟ್ಸ್ ದ ರೀಸನ್ ಐ ಆಮ್ ಟೆಲ್ಲಿಂಗ್ ಯು ಟು ರಿಮೆಂಬರ್ ಲೈಕ್ ದಿಸ್. ಓಕೆ, ಸಿ ಇಂದ ಸ್ಟಾರ್ಟ್ ಆಯಿತು ಅಂದರೆ ಮೈನಸ್ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಕೆಲವೊಬ್ರು ಸ್ಟೂಡೆಂಟ್ಸಿಗೆ ನಾನು ನೋಡಿದ್ದೀನಿ, ಇಫ್ ಐ ಆಸ್ಕ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ sin x, ದೇ ವಿಲ್ ಟೆಲ್ ಮೈನಸ್ ಕಾಸ್ ಎಕ್ಸ್. ಅವಾಗ ಏನು ಮಾಡ್ಬೇಕು ಹೇಳಿ? ಸೊ ದ್ಯಾಟ್ಸ್ ದ ರೀಸನ್ ಯು ಹ್ಯಾವ್ ಟು ರಿಮೆಂಬರ್, ಇನ್ ಕೇಸ್ ಸಿ ಇಂದ ಸ್ಟಾರ್ಟ್ ಆಗ್ತಿದೆ ಅಂದರೆ ಮೈನಸ್ ಬಂದೇ ಬರುತ್ತೆ ಅನ್ನೋದು ಗೊತ್ತಿರಲಿ. ಸಿ ಇಂದ ಸ್ಟಾರ್ಟ್ ಆಗ್ತಿಲ್ಲ ಇವು 3 ಅಂತಂದರೆ ಓಕೆ ಪ್ಲಸ್ ಇದೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ದಟ್ ಯು ಹ್ಯಾವ್ ಲರ್ನ್ಡ್ ಇನ್ ಯುವರ್ ಕ್ಲಾಸ್ 11th ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಚಾಪ್ಟರ್. ಓಕೆ, ಇನ್ನೂ ಒಂದು ಯಾವುದಿದೆ, ಇನ್ನೂ ಒಂದು ಅಂತಾರೆ d/dx ಆಫ್ ಕಾನ್ಸ್ಟೆಂಟ್ ಒಂದಿದೆ, ಹೌದಾ? d/dx ಆಫ್ ಯಾವುದಾದ್ರು ನಂಬರ್ ಅಷ್ಟೇ ಇರಲಿ, ಏನಾದ್ರು ಕಾನ್ಸ್ಟೆಂಟ್ ನಂಬರ್ 1 lakh ಆದರೂ ಇರಲಿ, 100 ಆದರೂ ಇರಲಿ, ಕಾನ್ಸ್ಟೆಂಟ್ ಇದ್ದರೆ ಅದರ ಡಿಫ್ರೆನ್ಸಿಯೇಷನ್ ಏನು, ಡೆರಿವೇಟಿವ್ ಏನು 0. ಓಕೆ, ರೈಟ್? ಸೊ ಇಷ್ಟೇ ನೀವು ಫಾರ್ಮುಲಾ ಅಲ್ಲಿ ಕಲ್ತಿರೋದು. ಪ್ಲಸ್ d/dx ಆಫ್ ಐ ಥಿಂಕ್ 8th ಲೆಕ್ಚರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ಬೇಕು ನಾನು, ಪಾಲಿನಾಮಿಯಲ್ ಫಂಕ್ಷನ್ಸ್ ಅಂದರೆ x ಪವರ್ 100 ಜೊತೆಗೆ ಇನ್ನೊಂದು ಐತೆ x ಪವರ್ 99, ಒಂದಕ್ಕಿಂತ ಜಾಸ್ತಿ ಇದ್ದರೆ ನೆಕ್ಸ್ಟ್ ಯು ಯೂಸ್ x ಪವರ್ n ಫಾರ್ಮುಲಾ ಹಿಯರ್ ಆ್ಯಂಡ್ ಡೂ ಇಟ್, ರೈಟ್? ಆ್ಯಂಡ್ ಜೊತೆಗೆ ಕಾನ್ಸ್ಟೆಂಟ್ 2 ಇಂಟು x ಇದ್ದರೆ 2 ಹೊರಗಡೆ ಬರೆದು x ಪವರ್ 100ನ ನೀವೇನು ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ರೀತಿ ನೀವೇನು ಡೆರಿವೇಟಿವ್ಸಲ್ಲೂ ಕೂಡ ಫಸ್ಟ್ ಪ್ರಿನ್ಸಿಪಲ್ಲು ಕಲ್ತಿದ್ದೀರಾ. ಆ್ಯಂಡ್ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಲರ್ನ್ಡ್. ಸೊ ಬೇಸಿಕ್ ಫಾರ್ಮುಲಾ ಇಷ್ಟೇ, ಇವುಗಳನ್ನು ನೀವು ಕಲ್ತಿದ್ದೀರಾ. ಈಗ ಸೆಕೆಂಡ್ ಪಿ ಯು ಸಿಯಲ್ಲಿ ಏನಾಗುತ್ತೆ ಅಂತ ಅಂದರೆ, ಯು ವಿಲ್ ಲರ್ನ್ ಮೋರ್ ನಂಬರ್ ಆಫ್ ದಿ ಫಾರ್ಮುಲೆ. ಈ ಲಿಸ್ಟಿಗೆ ಇನ್ನೊಂದಿಷ್ಟು ಫಾರ್ಮುಲಾ ಆ್ಯಡ್ ಆಗುತ್ತೆ, ಅವನ್ನ ಎಷ್ಟು ನೀಟಾಗಿ ಕಲಿತೀರೋ ಅಷ್ಟು ನೀಟಾಗಿ ನಿಮ್ಮ ಇಂಟಿಗ್ರೇಷನ್ ಚಾಪ್ಟರ್ ಕೂಡ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಎಲ್ಲದೂ ಕೂಡ ಲಿಂಕ್ ಆಗಿದೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅರ್ಥ ಆಗಿದ್ದರೆ ಅದು ಲಿಂಕ್ ಆಗಿಬಿಟ್ಟು ಕ್ಯಾಲ್ಕುಲಸ್ ಇಂಟ್ರೊಡಕ್ಷನಲ್ಲಿ ಬರುತ್ತೆ. ನಥಿಂಗ್ ಬಟ್ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ನೀಟಾಗಿ ಅರ್ಥ ಆಯಿತು ಅಂದರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ನೀಟಾಗಿ ಅರ್ಥ ಆಗುತ್ತೆ. ಅದು ನೀಟಾಗಿ ಅರ್ಥ ಆಯಿತು ಕಂಟಿನ್ಯೂಟಿ ಅಂತ ಅಂದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅರ್ಥ ಆಗುತ್ತೆ. ಅವು ಎರಡೂ ನೀಟಾಗಿ ಆಯಿತು ಅಂದಾಗ ಇಂಟಿಗ್ರೇಷನ್, ಅವೆಲ್ಲವೂ ನೀಟಾಗಿ ಆಯಿತು ಅಂದಾಗ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್, ಇವೆಲ್ಲ ಚೆನ್ನಾಗಿದ್ರೆ ಡಿಫ್ರೆನ್ಷಿಯಲ್
ಈಕ್ವೇಷನ್ಸ್. ಸೊ ಇವೆಲ್ಲವೂ ಕೂಡ ಒಂದೊಂದೇ ಲಿಂಕ್ ಆಗಿದ್ದಾವೆ ಚಾಪ್ಟರ್ಸು, ಅರ್ಥ ಆಯ್ತಲ್ಲ. ಹಾಗಾಗಿ ಯಾವುದೇ ಚಾಪ್ಟರ್ನೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲೇ ಯಾವುದೇ ಸ್ಟೆಪ್ ನಿಮಗೆ ಡೌಟ್ ಇದೆ, ಪ್ಲಸ್ಸು ಮೈನಸ್ಸು ಇದು ಹೆಂಗೆ ಬಂತು ಏನಾದರೂ ಇರಲಿ, ಅದನ್ನು ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಮದು ಕಾಮೆಂಟ್ಸ್ ಎಷ್ಟು ಜಾಸ್ತಿ ಬಂದಿರುತ್ತೋ ಅಷ್ಟು ಜಾಸ್ತಿ ನನಗೆ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಡೌಟ್ಸ್ನ ಅಷ್ಟು ಕ್ಲೀನಾಗಿ ನಾನು ಕ್ಲಿಯರ್ ಮಾಡಲಿಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ರೈ ಮಾಡ್ತೀನಿ. ಓಕೆ, ಆಲ್ದೋ ಐ ಆಮ್ ನಾಟ್ ಫ್ರೀ ಟು ರಿಪ್ಲೈ ದ ಕಾಮೆಂಟ್ಸ್, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಆಲ್ ರೈಟ್, okay, and so that's it. Now you can enjoy all the continuity and differentiability lectures day by day, alternate days alli nanu upload ಮಾಡ್ತಾ ಇರ್ತೀನಿ. And so that's it, I guess. ಇನ್ನೇನಾರ ಇದ್ದರೆ please let me know in the comment section. And one more request is kindly share the videos with others who need it. Okay, and one major request ಏನು ಅಂತ ಅಂದರೆ, ಕೆಲವೊಬ್ರು ನಾನು ಈಗ ತಾನೇ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಸ್ಟಾರ್ಟ್ ಮಾಡಿರ್ತೀನಿ, ಇಮಿಡಿಯೇಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮದು ಆ ಚಾಪ್ಟರ್ ರಿಲೇಟೆಡ್ ಒಪಿನಿಯನ್ ಹಾಕಿ, ಅಥವಾ ಏನಾರು ಡೌಟ್ಸ್ ಇದ್ದರೆ ಹಾಕಿ, ಏನಾರು ಇದ್ದರೆ ಹಾಕಿ ಅಂತಂದರೆ ವಾಟ್ ವಿಲ್ ಯು ಡೂ? ಸಮ್ ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, ಮ್ಯಾಮ್ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಬೇಡ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಚಾಪ್ಟರ್ ಸ್ಟಾರ್ಟ್ ಮಾಡಿರಿ ಅಂತ. ಯು ಶುಡ್ ಹ್ಯಾವ್ ಮಿನಿಮಮ್ ಕಾಮನ್ ಸೆನ್ಸ್ ದ್ಯಾಟ್ ಈ ಚಾಪ್ಟರ್ ಮುಗಿದ್ರೆ ತಾನೇ ನಾನು ಅದನ್ನು ಸ್ಟಾರ್ಟ್ ಮಾಡೋದು. ಸೊ ಯು ವಿಲ್ ಹ್ಯಾವ್ ಟು ವೇಟ್. ಓಕೆ, ಪ್ಲೀಸ್ ಡೂ ನಾಟ್ ಮೈಂಡ್, ಬಟ್ ವೇಟ್ ಅಪ್ ಅಂಟಿಲ್ ದಿ ಕಂಪ್ಲೀಷನ್ ಆಫ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಕಂಪ್ಲೀಟ್ ಆಯಿತು ಅಂದರೆ ನಾನು ಅದನ್ನೇ ಮಾಡೋದು, ಹೌದಲ್ವಾ? ಸೊ ಡೋ ನಾಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್. ಆಲ್ ರೈಟ್, ಅದಾದಮೇಲೆ ನೆಕ್ಸ್ಟ್ ಇಂಟಿಗ್ರೇಷನ್ ಮಾಡ್ತೀನಿ. Order wise, I know which is the order which must be followed so that it becomes easy for you to understand. Okay, so do not say according to your wish, right? ನಿಮಗೆ ಮತ್ತೆ ಹಿಂಗೆ ಇಂಟಿಗ್ರೇಷನ್ ಬೇಕು ಅಂತ ಅಂದರೆ ಅದು ಟೈಮ್ ತೊಗೊಳುತ್ತೆ, ಬಟ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಓಕೆ, ಡೋಂಟ್ ವರಿ, ಐ ಆಮ್ ಹಿಯರ್ ಟು ಹೆಲ್ಪ್ ಯು ಓನ್ಲಿ. ನಂದೇನೇ ಎಕ್ಸ್ಟ್ರಾ ಟೈಮ್ ನನಗೆ ಸಿಗ್ತಾ ಇದೆ, ಆ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಇನ್ವೆಸ್ಟ್ ಮಾಡ್ತಾ ಇರೋದು ನಿಮಗೋಸ್ಕರ, ಜಸ್ಟ್ ಟು ಹೆಲ್ಪ್ ಯು ಪೀಪಲ್. ಓಕೆ, ಆ್ಯಂಡ್ ಯು ಮಸ್ಟ್ ಹೆಲ್ಪ್ ಅದರ್ಸ್. Right, so that's it. That's all for today. Thank you so much. God bless you.